ವಿರಾಮದ ನಂತರ ಸ್ವಾಗತ. ಸಾವಿನ ಜಂಪ್ ಬಗ್ಗೆ ನಾವು ಮಾತನಾಡ್ತಾ ಇದ್ವು. ನಾವಲ್ಲ, ಉದಯ್ ಮತ್ತು ಅನಿಲ್ ಅವರಿಗೆ ಗೊತ್ತಿರುವಂತಹ ನೆರೆಹೊರೆಯರು, ಸಂಬಂಧಿಕರು, ಸ್ನೇಹಿತರು ತುಂಬಾ ಜನರು ಕೂಡ ಅವರ ಈ ಒಂದು ದುರಂತದ ಬಗ್ಗೆ, ಅವಘಡದ ಬಗ್ಗೆ ಮಾತನಾಡಿದ್ದಾರೆ. ಯಾರೆಲ್ಲ ಏನು ಮಾತನಾಡಿದ್ದಾರೆ ಗೆಳೆಯರು, ನೆರೆಹೊರೆಯವರು ಅಂತ ನೋಡೋಣ. ಅನಿಲ್ ನಮ್ಮ ಬಡಾವಣೆ ಹುಡುಗ, ನಮ್ಮ ಜೊತೆಯ ಒಡನಾಡಿ, ಅಂದರೆ ನಮ್ಮ ನಿವಾಸಿಯಾಗಿ ನಮ್ಮೆಲ್ಲ ಒಡನಾಡಿಯಾಗಿ ಓಡಾಡ್ತಾ ಇರ್ತಕ್ಕಂಥ ನಮ್ಮ ಹುಡುಗ. ಆಸೆ ಭಾಳ ಇಟ್ಕೊಂಡಿದ್ದ, ಒಬ್ಬ ಒಳ್ಳೆ ನಾಯಕನಾಗಬೇಕು ಚಿತ್ರರಂಗಕ್ಕೆದಲ್ಲಿ ಅಂತೇಳಿ ಒಂದು ಭಾಳ ಆಸೆ ಇಟ್ಕೊಂಡಿದ್ದ. ಆಸೆಗೆ ಇವತ್ತು ಎಲ್ಲೋ ಒಂದು ಕಡೆ ಭಗ್ನ ಆಗಿದೆ. ಆ ಭಗ್ನ ಆಗೋದಕ್ಕೆ ಕಾರಣೀಭೂತರು ಯಾರು? ಈ ಒಂದು ಶೂಟಿಂಗು ಸ್ಥಳದಲ್ಲಿ ಏನೇನು ಪಿಕಾಸರಿಯಾಗಿ ತೆಗೆದುಕೊಳ್ಬೇಕೋ ಅದರಲ್ಲಿ ಎಡವಿದ್ದಾರೆ ಅಂತ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿತ್ತು. ಒಳ್ಳೆ ಹುಡುಗ, ಒಳ್ಳೆ ಗುಡ್ ಹುಡುಗ. ಅವನು ಈಗ ತಾನೇ ಗೋಲ್ಡ್ ಮೆಡಲ್ ತಗೊಂಡ್ಬಂದಿದ್ದ. ನಮಗೆಲ್ಲ ಎಷ್ಟು ಸಂತೋಷ ಆಗ್ತಾ ಇತ್ತು. ಅಂತ ಹುಡುಗ ಇವತ್ತು ಇಲ್ಲ ಅಂದ್ರೆ ಅವ್ರು ಶೂಟಿಂಗ್ ಅವರೇ ಅವರು ಮುನ್ನೆಚ್ಚರಿಕೆ ತಗೋಬೇಕಾಗಿತ್ತು. ಅವ್ರದೇ ತಪ್ಪು. ಅವ್ರು ಹೇಳಿದ್ರು ಈಜ್ ಬರಲ್ಲ ಅಂತ ಹೇಳಿದ್ರು. ಬರ್ಲಿಲ್ಲ ಅಂದ್ರೆ ಅವ್ರು ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಅವ್ರಿಗೆ ಮಾಡಿಲ್ಲ. ಅವ್ರ ಮುಂದೆ ಎಚ್ಚರಿಕೆ ಮಾಡಿದಿದ್ರೆ ಏನೋ ಒಂದು ಆಗ್ಬೋದಾಗಿತ್ತು. ಯಾವುದೋ ಒಂದು ತಪ್ಪ ತಗೊಂಡೋಗ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಅದು ಕೆಲ್ಸಕ್ಕೆ ಬರ್ದಿದ್ದು ಒಂದು ಬೋಟ್ ತಗೊಂಡ್ ಬಂದ್ಬಿಟ್ಟು ಇಟ್ಕೊಂಡ್ಬಿಟ್ರೆ ಆಗೋದಿಲ್ಲ. ಯಾಕಂದ್ರೆ ಒಂದು ಪ್ರಾಣದ ಜೊತೆಲಿ ಅವರು ಆಟ ಆಡ್ತಾ ಇದ್ದಾರೆ. ಇವತ್ತು ಅವರು ಮನೆ ಕುಟುಂಬಕ್ಕೆ ಏನ್ ಸಮಾಧಾನ ಹೇಳ್ತಾರೆ ಅವರು? ಯಾವ ರೀತಿ ಅವ್ರ ಸಮಾಧಾನ ಹೇಳಕ್ಕಾದ್ರೂ ಆಗುತ್ತಾ? ಕಳ್ದಿ ನೋವಿರೋದು ಯಾರು ತುಂಬ್ಸಕ್ ಆಗೋದಿಲ್ಲ. ನಮ್ ಹೀರೋ ಆಗ್ತಾರೆ ಅಂತ ಅನ್ಬಿಟ್ಟು ತುಂಬಾ ಸಂತೋಷ ಆಯ್ತು. ನಮ್ಗೆ ಕಳ್ಕೊಂಡಿದೀವಿ ಇವತ್ತಿನ ದಿನ. ನೋಡೋಣ ಇನ್ ಮುಂದೆ ನ್ಯೂಸ್. ತುಂಬಾ ತುಂಬಾ ಚೆನ್ನಾಗಿತ್ತು ಸರ್. ಅದೇ ಜಿಮ್ಮಲ್ಲೇ ನಾವು ವರ್ಕ್ ಮಾಡ್ತಾ ಇದ್ವಿ, ಜೊತೆಲೇ ಇದ್ವಿ, ಎಲ್ಲಾರು ತುಂಬಾ ಚೆನ್ನಾಗೇ ಇದ್ವಿ. ಒಂಥರ ಮಾತಾಡಕ್ ಆಗ್ತಿಲ್ಲ. ಇರ್ಲಿ, ಏನೋ ಸಾಧನೆ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡು ಬೆಳೆದವ್ರು ಸರ್ ಉದಯ್. ಮತ್ತೆ ಅವ್ರು ಏನೋ ಒಂದು ಒಳ್ಳೆ ವಿಲನ್ ಆಗ್ಬೇಕು ಅಂತಾನೆ ಆಸೆ ಪಟ್ರು. ಮತ್ತೆ ಅವ್ರ ಕ್ಯಾರೆಕ್ಟರ್ ವಿಲನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರು. ಆದ್ರೆ ತುಂಬಾ ಒಳ್ಳೆ ಮನ್ಸಿರೋ ವ್ಯಕ್ತಿಗಳಿದ್ರು. ಯಾವುದೇ ರೀತಿ ಕಲ್ಮಶ ಇಲ್ಲದೆ ಇರೋಂಥ ವ್ಯಕ್ತಿ ಇಲ್ಲ. ನಾನು ಆಕ್ಟ್ ಮಾಡಿದ್ದು ಒಂದೇ ಸಿನಿಮಾ ಅನಿಲ್ ಜೊತೆ. ಬಟ್ ನಮ್ಮ ಒಡನಾಟ ಅಂದ್ರೆ ನಾನು ಅಂದ್ವಿ ಹಿಂಗೆ ಹೋಗ್ತಾನೆ ಯಾವಾಗಲೂ ಸಿಗ್ತಾ ಇದ್ವಿ. ಇಲ್ಲೇ ಬೇಕರಿ ಹತ್ರ ಮಾತಾಡಿಸ್ತಾ ಇದ್ವಿ, ಹೋಗ್ತಾ ಇದ್ವಿ. ಬಟ್ ನನಗೆ ಇವತ್ತು ನಿಜವಾಗ್ಲೂ ಅವ್ರಿಗೆ ಏನೂ ಆಗದೆ ಹೋದ್ರೆ ಅಷ್ಟೇ ಸಾಕು ಅಂತ ನನ್ನ ಅನಿಸಿಕೆ. ಇನ್ನೂ ಐ ಹೋಪ್ ಏನೂ ಆಗಬಾರ್ದು, ಆಗಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. 5 ಜನ ಮಕ್ಕಳವರು. ದೊಡ್ಡವರು ಹರೀಶ್ ಅಂತ, ಎರಡನೇವರು ಆರತಿ ಅಂತ, ಮೂರನೇವನು ಅರುಣ, ನಾಲ್ಕನೇವನು ಅನಿಲ, ಕೊನೆಯವಳು ಅಶ್ವಿನಿ ಅಂತ. 4ನೇವನೇ ಅನಿಲ. ಜೊತೆ ಬೆಳೆದವರು. ಇದು ಎಂತ ಜನಸಾಮಾನ್ಯರಿಗೂ ಕೂಡ ಯಾವ ರೀತಿಯಾದಂತಹ ಪ್ರಿಕಾಷನರಿಯನ್ನು ತೆಗೆದುಕೊಂಡಿದ್ರು. ಯಾವುದೋ ಒಂದಷ್ಟು ಡಬ್ಬವನ್ನ ನಿಲ್ಲಿಸಿಕೊಂಡು ಅದನ್ನೇ ಬೋಟು ಅಂತ ಹೇಳಿ ಇವರು ಇಬ್ರು ಜೀವವನ್ನ ತೆಗೆದುಬಿಟ್ರಲ್ಲ ಅನ್ನೋ ಹೈಟ್ ಆಫ್ ನೆಗ್ಲಿಜೆನ್ಸ್ ಬಗ್ಗೆ ಕೂಡ ಜನಸಾಮಾನ್ಯರು ಕೂಡ ಮಾತನಾಡ್ತಿದ್ದಾರೆ. ಬನ್ನಿ, ಅಲ್ಲೂ ಕೂಡ ಸ್ಥಳದಲ್ಲೂ ಕೂಡ ಲಾಠಿ ಚಾರ್ಜ್ ಆಗ್ತಾ ಇದೆ. ಆ ಲಾಠಿ ಚಾರ್ಜ್ ಆಗ್ತಿರುವಂತಹ ಸ್ಥಳದಲ್ಲಿ ಏನಾಗ್ತಾ ಇದೆ, ಶೋಧ ಕಾರ್ಯ ಇನ್ನೂ ಕೂಡ ಮುಂದುವರಿತಾ ಇದೆಯಾ, ನಾವೆಲ್ಲವನ್ನು ಕೂಡ ಈಗ ಅಲ್ಲಿ ನೋಡಬಹುದು. ಒಂದ್ಸರಿ ಲಾಠಿ ಚಾರ್ಜ್ ಆದಂತ ಜಾಗದಲ್ಲಿ ಏನೇನು ಆಗ್ತಾ ಇದೆ ತಿಪ್ಪಗೊಂಡನಹಳ್ಳಿ ಕೆರೆ ಜಲಾಶಯದ ಸುತ್ತ ಒಂದ್ಸರಿ ನೋಡೋಣ. ಸಂತೋಷ ಜೊತೆಲಿದ್ದವರು ಅವರು ಕೂಡ ದುನಿಯಾ ವಿಜಯವ್ರನ್ನ ಅಷ್ಟೇ ಗುರುಭಕ್ತಿಯಿಂದ ನೋಡ್ತಾ ಇದ್ರು. ಆ ಮಾತ್ರ ಇವತ್ತು ಅವರು ಮಾತು ಹೇಳಿದ್ರು. ಇದ್ದಿದ್ದು ಒಂದೇ, ದುನಿಯಾ ವಿಜಯವ್ರಿಗೆ ಏನು ಹಠ ಛಲ ಸಾಧನೆ ಮಾಡ್ಬೇಕಂತಿತ್ತು, ಅದೇ ಹಠ ಅವರಲ್ಲಿತ್ತು. ಅದನ್ನು ನೋಡಿಕೊಂಡು ಎಲ್ಲಾ ಸಾಹಸ ಕೈ ಹಾಕ್ತಾನೆ ಇವತ್ತಿನಲ್ಲೂ ಬೆಳ್ಕೊಂಡ್ ಬಂದಿದ್ರು. ಬಹುಶಃ ಈಗ ಸ್ವಲ್ಪ ದಿವಸದಲ್ಲಿ ಅವರಿಬ್ಬರು ಅವ್ರದೇ ಆದ ಸ್ಥಾನನ ಗಳಿಸ್ಕೊಂಡು ಬಂದಿದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದೇನು ದೇವ್ರು ಇಷ್ಟ ಇಲ್ವಾ ಅಥವಾ ಇಷ್ಟೇ ಸಾಕು ಅಂತ ಅನಿಸ್ಬಿಡ್ತಾ ನನಗೆ ಗೊತ್ತಿಲ್ಲ. ಕರ್ಕೊಂಡ್ಬಿಟ್ಟಿದ್ದಾರೆ. ಒಂದು ಹೇಳಕ್ ಇಷ್ಟಪಡ್ತೀನಿ, ಇದನ್ನ ಯಾರು ತಪ್ಪು ಯಾರು ಸರಿ ಅಂತ ಅಂದ್ಕೊಂಡು ಅವರನ್ನು ದೂಷಿಸಬಹುದು. ಆಗಿರೋದ್ರಲ್ಲಿ ಮಾತ್ರ ನಾವು ಕೂತ್ಕೊಂಡು ಮಾತಾಡಿ ಇದಕ್ಕೊಂದು ಪರಿಹಾರ, ಬೇರೆ ರೀತಿ ಏನ್ ಮಾಡೋದು ಮುಂದೆ ಆಗದೆ ಇರ್ತಾರೆ. ಅದನ್ನ ಇಡೀ ಚಿತ್ರದಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಮಾತಾಡಿದ ತಕ್ಷಣ ನಾವು ಇರ್ತೀವಿ. ಯಾಕೆ ಹೇಳ್ತಾ ಇದ್ರೆ ಇಡೀ ಚಿತ್ರರಂಗ ಅಂದ್ರೆ ಇವತ್ತು ಅವರಿಬ್ಬರು ತೀರ್ಕೊಳ್ಳೋದಕ್ಕೆ ಬರೀ ಅವ್ರ ಯೂನಿಟ್ ಮಾತ್ರ ಇದೆ. ಚೇಂಬರ್ ಬಂದಿದೆ, ನಿರ್ದೇಶಕರ ಸಂಘ ಬಂದಿದೆ, ನಿರ್ಮಾಪಕರು ಬಂದಿದ್ದಾರೆ, ಫೈಟ್ ಮಾಸ್ಟರ್ಗಳು ಬಂದಿದ್ದಾರೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ಬಂದಿದ್ದಾರೆ, ಹೀರೋಗಳು ಎಲ್ಲರೂ ಬಂದಿದ್ದಾರೆ. ಸೊ ಎಲ್ಲರೂ ಜೊತೆ ಒಡನಾಟ ಚೆನ್ನಾಗಿತ್ತು, ಅವ್ರ ಕ್ಯಾರೆಕ್ಟರ್ ಚೆನ್ನಾಗಿತ್ತು, ಅವ್ರ ಬಿಹೇವಿಯರ್ ಚೆನ್ನಾಗಿತ್ತು, ಅವ್ರ ಸಂಬಂಧಗಳು ಚೆನ್ನಾಗಿತ್ತು. ಅದೊಂದು ನಾನು ಹೇಳ್ತಾ ಇರೋದು, ಒಬ್ಬ ಸಿನಿಮಾ ಒಬ್ಬ ನಟ ಅನ್ನೋದಕ್ಕಿಂತ ಹೆಚ್ಚಾಗಿ ಸಂಬಂಧಗಳನ್ನ ಚೆನ್ನಾಗಿ ಬೆಳೆಸ್ಕೊಂಡಿದ್ದರಿಂದ ಎಲ್ಲರೂ ಬಂದಿದ್ವಿ. ಒಂದೇ
ದುಃಖ ಇದೆ. ಈ ದುಃಖನ ಇವತ್ತು ನಾವೇನು ಅನುಭವಿಸ್ತಾ ಇದ್ವಿ ಇದು ಈ ದುಃಖನ ಭರಿಸೋ ಶಕ್ತಿ ಪರಮಾತ್ಮ ಫ್ಯಾಮಿಲಿ ಕೊಡ್ಲಿ ಅಂತ ನಾವು ಹೇಳಕ್ಕಾಗಲ್ಲ. ಬಿಕಾಸ್ ನಮಗೆ ದುಃಖ ಇದೆ ಅಂದ್ರೆ ಅವ್ರ ಫ್ಯಾಮಿಲಿಗೆ ಯಾರೂ ಸಮಾಧಾನ ಹೇಳಕ್ಕಾಗಲ್ಲ. ಬಿಕಾಸ್ ಆ ಸ್ಥಾನನ ಬೇರೆ ಯಾರು ತುಂಬಿಕೊಡಕ್ಕಾಗಲ್ಲ. ಒಂದು ಇದಾಗಿದೆ, ಮುಂದಕ್ಕೆ ಏನಾಗಬೇಕು ಅಂತ ನೋಡುವ, ಅವ್ರ ಫ್ಯಾಮಿಲಿಗಾಗಲಿ ಅವ್ರ ಜೊತೆಗಾಗಲಿ ಏನ್ ಮಾತಾಡಬೇಕು ಅದನ್ನ ಮುಂದಕ್ಕೆ ಯೋಚನೆ ಮಾಡುವ ಅಂತ ಹೇಳ್ಕೊತೀನಿ. ಅನಿರೀಕ್ಷಿತವಾಗಿ ಇದು ನಾವು ಸ್ಪಷ್ಟವಾಗಿ ನೋಡ್ತಿರುವಂತದ್ದು. ಸ್ಟಂಟ್ ಅಲ್ಲಿ ಅಂದ್ರೆ ಹೊಡೆದಾಟ ಇರುತ್ತೆ, ಹೀರೋ ಮತ್ತೆ ಕಳನಟ ನಡುವೆ ಒಂದು ಹೊಡೆದಾಟ ನಡೀತಿದೆ. ಆ ಹೊಡೆದಾಟದಲ್ಲಿ ಚೇಸ್ ಮಾಡುವಂತದ್ದು ಹೀರೋ, ಅವರು ತಪ್ಪಿಸ್ಕೊಂಡು ಕಳನಟರಿಬ್ಬರು ಕೂಡ ಓಡಿ ಹೋಗುವಂತ ದೃಶ್ಯ ಇದು. ಇದು ಮೊದಲಿಗೆ ಆರಂಭದಲ್ಲಿ ಶುರುವಾದಂತ ದೃಶ್ಯ ನಾವು ನೋಡ್ತಾ ಇದ್ದೀವಿ. ಇದು ಹಿಂದೆ ಓಡ್ತಿರುವಂತದ್ದು ದುನಿಯಾ ವಿಜಯ್. ಅವರಿಬ್ರು ಹೋಗಿ ಕಳನಟರಿಬ್ರು ಹೆಲಿಕಾಪ್ಟರ್ ಹೋಗಿ ಕೂತ್ಕೊಳ್ತಾರೆ. ಸೊ ದುನಿಯಾ ವಿಜಯ್ ಅವರನ್ನ ಇಳಿಸುವಂತ ಪ್ರಯತ್ನ ಮಾಡ್ತಾರೆ. ನಂತರ ಹೆಲಿಕಾಪ್ಟರ್ ಹಾರುತ್ತೆ. ಹಾರುವಂತ ವಿಜಯಸ್ನಲ್ಲಿ ದುನಿಯಾ ವಿಜಯ್ ಕೂಡ ಹೇಗೋ ಸಾಹಸ ಮಾಡಿ ಹೆಲಿಕಾಪ್ಟರ್ ಒಳಗಡೆ ತೂರ್ಕೊಳ್ತಾರೆ. ಆಗ ಅಲ್ಲೂ ಕೂಡ ಮೂರು ಜನರ ನಡುವೆ ಫೈಟ್ ಶುರುವಾಗುತ್ತೆ. ನಂತರ ಫೈಟ್ ನಲ್ಲಿ ಇಬ್ಬರು ಅಲ್ಲಿಂದ ಧುಮುಕುವಂತ ದೃಶ್ಯಗಳನ್ನು ಕೂಡ ಸೆರೆ ಹಿಡಿಯಲಾಗುತ್ತೆ. ನಂತರ ದುನಿಯಾ ವಿಜಯ್ ಸರ್ ನೀವೇ ಟ್ರೈನ್ ಅಪ್ ಮಾಡಿರುವಂಥದ್ದು. ಸೊ ಹೇಳಿ, ಆಕ್ಚುಲಿ ಏನು ಹೇಳ್ತೀರಾ ಸರ್, ಅಂದ್ರೆ ಅವರ ಬಾಡಿ ಸಡನ್ ಆಗಿ ಬಿದ್ದ ತಕ್ಷಣನೇ ಈಜೋಕ್ ಆಗಿಲ್ವೋ ಅಥವಾ ಏನು? ಇಲ್ಲ, ಅವ್ರಿಗೆ ಸ್ವಿಮ್ಮಿಂಗ್ ಬರ್ತಾ ಇತ್ತು. ನಾನು ಮಾತಾಡ್ತಾ ಇದ್ದೆ, ಏನು ಸ್ವಿಮ್ಮಿಂಗ್ ಮಾಡಲಿಲ್ಲ ಅಂದ್ರು ಬಾಸ್ ಮೇಲ್ ಬರ್ತೀನಿ ಸಪೋರ್ಟ್ ಮಾಡಿ ಅಂತ. ಅದು ಸ್ವಲ್ಪ ಬೋಟ್ದು ಅದು ಇದು ಪ್ರಾಬ್ಲಮ್ ಆಯಿತು. ಮತ್ತೆ ನನ್ಗೆ ಗೊತ್ತಿರೋ ಹಂಗೆ ಅವರು ಒಳ್ಳೆ ಸ್ನೇಹಿತ, ಮತ್ತೆ ಏನೇ ಮಾಡಬೇಕು ಅಂದ್ರು ಮಾಡೋ ಅಂಥವ್ರು. ಮತ್ತೆ ಇದಕ್ಕೆ ಏನಿಲ್ಲ ಅಂದರೂ 1.5 ವರ್ಷದಿಂದ ಕಷ್ಟಪಟ್ಟಿದ್ದಾರೆ. ಅವರು ಅನ್ನ ಎಲ್ಲ ಬಿಟ್ಟು, ಆ ಡಯೆಟ್ಟು ಮತ್ತೆ ಅವರ ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಈ ಫಿಲಮ್ಗೋಸ್ಕರ ಇಷ್ಟು ಕಷ್ಟಪಟ್ಟಿದ್ರು. ಬಟ್ ಅವರಿಲ್ಲ, ಬೇಜಾರಾಗುತ್ತೆ. ನಿಮ್ಮ ಜೊತೆಗೆ ಮೊದಲು ಏನಾದರೂ ಹೇಳಿದ್ರು ಸರ್ ಅವರು ಈ ಒಂದು ದೃಶ್ಯ ಚಿತ್ರೀಕರಣಕ್ಕಿಂತ ಮುಂಚೆ? ಹೇಗೆಲ್ಲ ತಯಾರಿ ಮಾಡಿದ್ರು? ಇಲ್ಲ, ಅವರು ಯಾಕಂದ್ರೆ ಫಸ್ಟಿಂದಾನೇ ಸ್ಟಂಟ್ ಮಾಡ್ಕೊಂಡ್ ಬಂದಿದ್ದಾರೆ. ತುಂಬಾ ವರ್ಷದಿಂದ ಸ್ಟಂಟ್ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೇನು ಇದೇನು ಹೊಸದೇನಲ್ಲ, ಬಟ್ ಆಕಸ್ಮಿಕ ಇದಾಗಿರೋದು. ನಮಗೂ ಕನ್ಫ್ಯೂಷನ್ ಅಲ್ಲೇ ಇದೆ. ಜಿಮ್ ಟ್ರೈನರ್ಗೆ ನೀರು ಬಿದ್ದಾಗ ಏನಾದರೂ ಸೇಫ್ಟಿ ಮೆಜರ್ಮೆಂಟ್ ಎಲ್ಲ ಕೊಟ್ಟಿರ್ತೀರಾ? ಅದರ್ವೈಸ್ ಅವ್ರಿಗೆ ನೀರು ಬಿದ್ದಾಗ ಅವ್ರಿಗೆ ಏನಾದರೂ ಜಿಮ್ ಮಾಡೋದ್ರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಇದು ಏನಂದ್ರೆ ಇದು ಜಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ಫಿಲಮ್ ಬಂದಿರೋದ್ರಿಂದ ಅಲ್ಲಿ ಮಾಸ್ಟರ್ಸ್ ನೋಡ್ಬೇಕಾಗತ್ತೆ. ಅವ್ರ ಸೇಫ್ಟಿ ಎಲ್ಲ, ಅವರು ಯಾವ್ದು ಹೈಟಿಂದ ಬೀಳ್ತಾರೆ, ಅವ್ರು ಯಾವ ತರ ಸೇಫ್ ಮಾಡಬೇಕು ಅನ್ನೋದು ಆ ಫಿಲಮಲ್ಲಿ ಯಾರು ಇದ್ರದ್ದು ಫೈಟ್ ಮಾಸ್ಟರ್ ಇಲ್ಲ ಇರ್ತಾರೆ, ಅವರು ಅದನ್ನು ತೊಗೊಬೇಕಾಗತ್ತೆ. ಅದನ್ನೆಲ್ಲ ತೊಗೊಂಡಿದ್ರು, ನಾವು ನೋಡಿದ್ವಿ. ಯಾಕಂದ್ರೆ ಆ ಬೋಟ್ ಇತ್ತು, ಅಲ್ಲಿ ಸ್ವಿಮ್ಮರ್ಸ್ ಎಲ್ಲ ಇದ್ರು. ಸೊ ಅದು ಒಂದು 3 ನಿಮಿಷದಲ್ಲಿ ಆಗೋಯ್ತು. ಸಡನ್ ಆಗಿ ಅವ್ರದ್ದು ಹೋದ್ರು, ಅಲ್ಲಿ ಬಿದ್ದ ತಕ್ಷಣ ತಿರ್ಗಾ ನಾವು ಅವ್ರನ್ನ ನೋಡೋಕ್ಕಾಗಿಲ್ಲ. ಇಲ್ಲ, ಅವರು ಜಿಮ್ನಾಸ್ಟಿಕ್ ಎಲ್ಲ ಅವರು ಚಿಕ್ಕವರಿಂದನೂ ಮಾಡ್ತಾ ಇದ್ದಾರೆ. ಅವ್ರು ಏನೇ ಜಂಪ್ ಮಾಡಬೇಕಾಗ್ಲಿ ಇನ್ನೊಂದಾಗ್ಲಿ ಅದನ್ನೆಲ್ಲ ಅವ್ರಿಗೆ ಫಸ್ಟಿಂದನೂ ಗೊತ್ತದು. ಸೊ ಮಾಡ್ತಾ ಇದಾರ. ನನಗನ್ಸೋ ಮಟ್ಟಿಗೆ ಅದು ಕಷ್ಟ ಅನ್ಸಿಲ್ಲ. ಸೊ ಆಗಿದ್ದು ಆಕಸ್ಮಿಕ. ಮಾಸ್ತಿಗುಡಿ ಶೂಟಿಂಗ್ ವೇಳೆ ಇದು ಜಿಮ್ ಟ್ರೈನರ್ ಶ್ರೀನಿ ಅವರು ಕೂಡ ತುಂಬಾ ಗೊಂದಲದಲ್ಲೇ ಮಾತನಾಡ್ತಿದ್ದಾರೆ. 3 ನಿಮಿಷದಲ್ಲಿ ಎಲ್ಲವೂ ಕೂಡ ನಡೆದು ಹೋಯ್ತು. ಇನ್ನೂ ಕೂಡ ಅದು ಏನಾಗ್ತದೆ ನಮಗೂ ಕೂಡ ಗೊತ್ತಿಲ್ಲ. ಅವ್ರಿಲ್ಲ ಅಂತಾರೆ, ಇದಾರೆ ಅಂತಾರೆ, ಮುಂದೆ ಏನಾಗುತ್ತೋ ನೋಡಬೇಕು ಅಂತಾರೆ. ಇಂಥದ್ದೊಂದಷ್ಟು ಅನುಮಾನಗಳು ಅಲ್ಲಿ ತುಂಬಾ ಟ್ರೈನರ್ ಇದ್ರು, ಸ್ವಿಮ್ಮರ್ ಇದ್ರು, ಏನು ಲೈಫ್ ಗಾರ್ಡ್ ಕೂಡ ಅಲ್ಲಿದ್ರು. ಇವರೆಲ್ಲ ಇದ್ರೂ ಕೂಡ ಎಲ್ಲರ ಕಣ್ಣು ಮುಂದೆಯೇ 2 ಜೀವಗಳು ಮರಿಯಾಗಿ ಹೋಗಿದಾವಲ್ಲ. ಇಷ್ಟೊತ್ತಾದ್ರೂ ಕೂಡ ಅವರು ಬಾಡಿಯೂ ಕೂಡ ಸಿಕ್ಕಿಲ್ಲ. ಏನಾಗಿದೆ ಅನ್ನೋ ಕುತೂಹಲವನ್ನು ಕೂಡ ಶ್ರೀನಿವಾಸ್ ಅವರು ಕೂಡ ವ್ಯಕ್ತಪಡಿಸ್ತಿದ್ದಾರೆ. ಒಟ್ಟಾರೆ ಇಡೀ ಈ 2 ಸಾವು ನಿಜಕ್ಕೂ ಕೂಡ ನಡೆದಿದೆಯಾ? ಸಾವಾಗಿದ್ರೆ ಆ ಸ್ಥಳವೂ ಕೂಡ, ಮುಳುಗಿದ ಸ್ಥಳವೂ ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತೆ. ಇಷ್ಟೆಲ್ಲ ಇದ್ರೂ ಕಳೆದ 5-6 ಗಂಟೆಗಳಿಂದ ಶೋಧನಾ ಕಾರ್ಯ ನಡೀತಾ ಇದ್ರೂ ಕೂಡ ಆ ಶವಗಳೆಲ್ಲೋದ್ವು ಅಥವಾ ಎಲ್ಲಾದ್ರೂ ದಡದಲ್ಲಿ ಹೋಗಿ ಸಿಗಾಕೊಂಡಿದ್ದಾರಾ? ಇನ್ನೂ ಕೂಡ ನಾವು ಆಶಾಭಾವನೆಯನ್ನ ಇಟ್ಕೋಬೇಕಾ? ಚರ್ಚೆ ಮಾಡ್ತೀನಿ ಒಂದು ವಿರಾಮದ ನಂತರ.